ಅತಿಥಿ ಉಪನ್ಯಾಸಕರ ಮೀಟಿಂಗ್ 9 ಗಂಟೆಯವರೆಗೆ. GPS ಫೋಟೋ ತೆಗೆದು ಹಾಕಿ ನಮ್ಮಂಗಿಲ್ಲ ಬಂತು. ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ಅತಿಥಿ ಉಪನ್ಯಾಸಕರಲ್ಲಿ ವಿನಂತಿ. ವಿಶ್ವಾಸ ಇಟ್ರಿಪ್ಪ, ವಿಶ್ವಾಸ ಬಿಡಿ. ಕೆಲಸ ಮಾಡೋರಿಗೆ ಕೆಲಸ ಮಾಡ್ಲಿಕ್ಕೆ ಕೊಡಿ. ಸುಮ್ಮನೆ ಎಲ್ಲಿ ನಿಮ್ಮ ವಿಚಾರಗಳನ್ನು ಗ್ರೂಪ್ನಲ್ಲಿ ಏನೋ ಮನಸ್ಸಿಗೆ ಬಂದಂತೆ ಹಂಚಿಕೊಳ್ಳೋದು ಅದು ಯೋಗ್ಯ ಅಲ್ಲ ಅಂತ ಅನಿಸ್ತದೆ. ದಯವಿಟ್ಟು ವಿಶ್ವಾಸದಿಂದಿರಿ. ಈ ರೀತಿ ನಾವೆಲ್ಲ ಇಲ್ಲಿ ಮುಂಜಾನೆಯಿಂದ ಕಾಯ್ತಾ ಕೂತ್ಕೊಂಡಿದ್ದೀವಿ. ನಮ್ಮಗಳ ವ್ಯಥೆ ಕೇಳೋರು ಯಾರು? ನಾವು ನಿಮಗೋಸ್ಕರ, ಎಲ್ಲ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರಿಗೋಸ್ಕರ ನಾವು ಇವತ್ತಿನ ದಿವಸ ಅಷ್ಟೇ ಅಲ್ಲ, ಸುಮಾರು 3-4 ದಿನಗಳಿಂದ ನಮ್ಮ ಒಂದು ಈ ಹೋರಾಟಕ್ಕೆ ನಿಮ್ಮ ಬೆಂಬಲವಾಗಿ ನಾವು ನಿಂತು ನಮ್ಮ ಹಲವಾರು ವೈಯಕ್ತಿಕವಾದಂಥ ವಿಚಾರಗಳನ್ನು ಬದಿಗೊತ್ತಿ ನಾವು ನಮ್ಮ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರ ಹಿತ ಕಾಯುವ ದೃಷ್ಟಿಯಿಂದ ನಾವು ಇವತ್ತಿನವರೆಗೂ ನಾವು ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ DC ಅವರು ನಮಗೆ 9 ಗಂಟೆಗೆ ಬರಲಿಕ್ಕೆ ಹೇಳಿದ್ದು, ಅವರು ಕೂಡ ನಮ್ಮನ್ನು ಭಾಳ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನೋಡಿಕೊಂಡು ಈ ಸಭೆಯನ್ನು ಉದ್ದೇಶಿಸಿ ಇವತ್ತು ಬರುವಂಥ ಯಾವುದೇ ಒಂದು ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧರಾಗೋಣ. ಒಂದು ವೇಳೆ ಪಾಸಿಟಿವ್ ನಿರ್ಣಯ ಬರಲಿಲ್ಲ ಅಂದರೆ ಮುಂದಿನ ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧವಾಗೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭುವನೇಶ್ವರ್. ಜೈ ಭುವನೇಶ್ವರ್. ಎಲ್ರಿಗೂ ನಮಸ್ಕಾರ. ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವರೇ, ತಾವೆಲ್ಲ ಗಮನಿಸ್ತಿರುವಂತೆ ಈ ಸುಮಾರು 3 ದಿನಗಳ ಕಾಲ ನಿರಂತರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಿರಂತರವಾಗಿ ನಮ್ಮ ಕುರಿತು ಏನು ಸರ್ಕಾರದ ಮಟ್ಟದಲ್ಲಿ ವಿಶೇಷವಾದಂಥ ಗಮನ ಸೆಳೆದು ಇವತ್ತು ಸಚಿವ ಸಂಪುಟದಲ್ಲಿ ಬಹಳ ಸಕಾರಾತ್ಮಕವಾದಂಥ ಒಂದು ನಮಗೆ ಅತಿಥಿ ಉಪನ್ಯಾಸಕರ ಕುರಿತು ವಿಷಯ ಬಂದಿದ್ದು, ಅದು ನಾಳಿನ ದಿವಸ ಸರ್ಕಾರ ಪ್ರಕಟಪಡಿಸ್ತದೆ. ಯಾರು ಕೂಡ ಅಧೈರ್ಯವಾಗಿಬಿಡಿ, ಧೈರ್ಯವಾಗಿರಿ ಅಂತ ಈ ಮೂಲಕ ತಮ್ಮಲ್ಲಿ ಉಳಿಸಿಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಭುವನೇಶ್ವರಿ.